ನಮಸ್ಕಾರ. ನಾನು ನಿಮಗೆ ಇವತ್ತು ಅಪ್ಸರೆ ಮೇನಕೆಯ ಬಗ್ಗೆ ಹೇಳುತ್ತೇನೆ. ಮೇನಕೆ ಅಪ್ಸರೆ ಹೆಸರು ಕೇಳಿದಾಗಲೇ ನಮಗೆ ದೇವಲೋಕದ ಸೌಂದರ್ಯ, ಮೃದು ಸ್ವಭಾವ, ನೃತ್ಯ, ಸಂಗೀತ, ಮಧುರತೆ. ಮೇನಕಾ ಅಪ್ಸರೆಯಲ್ಲಿಯೇ ಅತ್ಯಂತ ಸುಂದರವಾಗಿದ್ದಳು. ಆಕೆಯ ರೂಪ, ನೃತ್ಯ ಶೈಲಿ ಮತ್ತು ಮಧುರ ನಗುವಿನಿಂದ ದೇವತೆಗಳು ಮತ್ತು ಮನುಷ್ಯರು ಮೋಹಿತರಾಗಿದ್ದರು. ಮೇನಕೆ ಬ್ರಹ್ಮದೇವರ ಸೃಷ್ಟಿ. ಅಪ್ಸರೆಗಳನ್ನು ದೇವರು ಸ್ವರ್ಗದಲ್ಲಿ ರಚಿಸಿದ್ದು ದೇವರ ಸೇವೆಯಲ್ಲಿ, ಆಟ ಪಾಠ, ನೃತ್ಯ, ಸಂಗೀತ ಸಮಾರಂಭಗಳಲ್ಲಿ ಭಾಗವಹಿಸಿ ದೇವತೆಗಳಿಗೆ ಬೇಕಾದ ಸಂದರ್ಭದಲ್ಲಿ ಇವರು ನೃತ್ಯ ಮಾಡಿ ದೇವಲೋಕಕ್ಕೆ ಸಂತುಷ್ಟಪಡಿಸುತ್ತಿದ್ದರು. ಅಷ್ಟೇ ಅಲ್ಲದೆ ಕೆಲವೊಂದು ಸಲ ಭೂಮಿಯಲ್ಲಿ ಕೂಡ ಕೆಲ ಕಾರ್ಯಗಳನ್ನು ನೆರವೇರಿಸುವುದು ಇವರ ಕರ್ತವ್ಯ. ಮೇನಕೆ ಅತ್ಯಂತ ಕೋಮಲ ಮನಸ್ಸಿನವಳು, ಮೃದು ಸ್ವಭಾವದವಳು ಮತ್ತು ದಿವ್ಯ ನಾಟ್ಯಕಲೆಯಲ್ಲಿ ಪರಿಣಿತಿ ಹೊಂದಿದವಳು. ಒಂದು ಸಲ ವಿಶ್ವಾಮಿತ್ರರು ಕಠಿಣ ತಪಸ್ಸಿನಲ್ಲಿ ಕುಳಿತಿದ್ದಾಗ ಇಂದ್ರದೇವನು ಅವರ ತಪಸ್ಸವನ್ನು ಭಂಗ ಮಾಡಲು ಅಪ್ಸರೆ ಮೇನಕಳನ್ನು ಭೂಮಿಗೆ ಕಳಿಸಿದ್ದನು. ಅವರ ತಪಸ್ಸಿನ ಜ್ವಾಲೆಯಿಂದ ಇಂದ್ರನ ಸ್ಥಾನಕ್ಕೆ ಬೆದರಿಕೆ ಉಂಟಾಯಿತು. ಇಂದ್ರನಿಗೆ ಭಯವಾಯಿತು. ವಿಶ್ವಾಮಿತ್ರರ ತಪಸ್ಸಿನ ಫಲದಿಂದ ಇಂದ್ರನು ತನ್ನ ಸ್ಥಾನವನ್ನು ಕಳೆದುಕೊಳ್ಳುತ್ತಾನೆ ಎಂದು ಭಯಪಟ್ಟಿದ್ದನು. ಅದಕ್ಕಾಗಿ ಇಂದ್ರನು ಅಪ್ಸರೆಗಳಲ್ಲಿ ಅತ್ಯಂತ ಸುಂದರಳಾದ ಮೇನಕೆಗೆ ವಿಶ್ವಾಮಿತ್ರರ ತಪಸ್ಸನ್ನು ಭಂಗಪಡಿಸಲು ಕಳಿಸಿದ್ದನು. ಮೇನಕೆ ಮೊದಲಿಗೆ ಒಪ್ಪಲಿಲ್ಲ. ಅವಳಿಗೆ ತಪಸ್ಸಿನ ಘನತೆ ಗೊತ್ತು ಮತ್ತು ಋಷಿಗಳನ್ನು ವ್ಯತ್ಯಯಗೊಳಿಸುವುದು ತಪ್ಪೆಂಬ ಭಾವ. ಆದರೆ ಕೊನೆಗೆ ದೇವರಾಜ ಇಂದ್ರನ ಆದೇಶದಿಂದ ಒಪ್ಪಿಕೊಳ್ಳಬೇಕಾಯಿತು. ಮೇನಕೆ ಗಂಧರ್ವ ಗಾನ, ನೃತ್ಯ ಮತ್ತು ಸುಗಂಧ ಗಾಳಿ ಜೊತೆಗೆ ವಿಶ್ವಾಮಿತ್ರರು ತಪಸ್ಸು ಮಾಡುತ್ತಿದ್ದ ಸ್ಥಳಕ್ಕೆ ಬಂದು ತಂಗುತ್ತಾಳೆ. ಆಕೆಯ ಮೃದ ಹೆಜ್ಜೆಯ ಶಬ್ದ, ನಗುವಿನ ಮೃದುವು, ಕಂಕಣದ ನಾದ ಇವುಗಳನ್ನು ತಪಸ್ಸಿನಲ್ಲಿ ಋಷಿಯ ಮನವನ್ನು ಒದ್ದೆಯಾಗಿಸುತ್ತವೆ. ವಿಶ್ವಾಮಿತ್ರರು ಕಣ್ಣು ತೆರೆಯುತ್ತಾರೆ. ಮೇನಕೆಯ ಸೌಂದರ್ಯವನ್ನು ನೋಡಿ ಮನಸ್ಸು ಮರುಗುತ್ತದೆ. ಅವರ ತಪಸ್ಸಿನ ತೀವ್ರತೆ ನಿಧಾನವಾಗಿ ಕುಗ್ಗುತ್ತಾ ಹೋಗುತ್ತದೆ. ಅವರು ತಪಸ್ಸಿನಿಂದ ಹೊರಬರುತ್ತಾರೆ. ಕಾಲಕ್ರಮದಲ್ಲಿ ಅವರು ಮೇನಕೆಯೊಂದಿಗೆ ಕಾಲ ಕಳೆಯುತ್ತಾರೆ. ಪ್ರೀತಿ ಹುಟ್ಟುತ್ತದೆ, ಸಂಗಮವಾಗುತ್ತದೆ. ಮುಂದೆ ಮೇನಕೆಗೆ ಒಂದು ಮಗಳನ್ನು ಹುಟ್ಟುತ್ತದೆ. ಅವಳೇ ಶಾಕುಂತಲೆ. ಮೇನಕೆ ತನ್ನ ಮಗುವನ್ನು ಜನ್ಮ ಕೊಟ್ಟಿದ ನಂತರ ಋಷಿಲೋಕದ ಜೀವನದಲ್ಲಿ ಹೆಚ್ಚು ಉಳಿಯಲಿಲ್ಲ. ಅವಳು ದಿವ್ಯ ಲೋಕದವಳು. ಆಕೆಗೆ ದೇವರಾಜನ ಆದೇಶ ಪಾಲಿಸಬೇಕಾಗಿತ್ತು. ಹೀಗಾಗಿ ಒಂದು ದಿನ ಮನಸ್ಸಿಗೆ ತುಂಬಾ ನೋವಿನಿಂದ ತನ್ನ ಮಗಳು ಶಕುಂತಲೆಯನ್ನು ಕಣ್ವ ಋಷಿಯ ಬಳಿ ಬಿಟ್ಟು ಸ್ವರ್ಗಕ್ಕೆ ಹಿಂತಿರುಗುತ್ತಾಳೆ. ಶಾಕುಂತಲೆಯನ್ನು ಕಣ್ವ ಋಷಿ ಸಾಕುತ್ತಾರೆ. ಮೇನಕೆ ತನ್ನ ಕೆಲಸ ಮುಗಿಸಿ ಸ್ವರ್ಗಕ್ಕೆ ಹೋದ ನಂತರ ವಿಶ್ವಾಮಿತ್ರರು ತಪಸ್ಸಿಗೆ ಮರಳುತ್ತಾರೆ. ಆಗ ಅವರಿಗೆ ಅರಿವಾಗುತ್ತದೆ, ಮೇನಕೆ ತನ್ನ ತಪಸ್ಸು ಭಂಗಪಡಿಸಲು ದೇವತೆಗಳ ಆಶಯದಿಂದ ಬಂದಿದ್ದಳು. ಅವರು ಆಳವಾದ ಕೋಪಕ್ಕೆ ಒಳಗಾಗುತ್ತಾರೆ. ಅವರಿಗೆ ತನ್ನ ಮೇಲೆ ಮತ್ತು ಮೇನಕೆಯ ಮೇಲೆ ಕೋಪ ಬರುತ್ತದೆ. ಅವರು ಮತ್ತೆ ಗಾಢ ತಪಸ್ಸಿನಲ್ಲಿ ತೊಡಗುತ್ತಾರೆ. ಸ್ವಲ್ಪ ಸಮಯದ ನಂತರ ಅವರಿಗೆ ಮೇನಕೆಯ ಬಗ್ಗೆ ಅವರ ಮನಸ್ಸಿನಲ್ಲಿ ದ್ವೇಷವಿರಲಿಲ್ಲ. ಕಾರಣ ಅವಳು ಅವರ ಮೇಲೆ ನಿಜವಾದ ಮಮತೆ ಇಟ್ಟಿದ್ದಳು. ಒಂದು ಮನುಷ್ಯ ಮತ್ತು ಸ್ತ್ರೀಯ ನಡುವಿನ ಸಹಜ ಸಂಬಂಧವಿತ್ತು. ವಿಶ್ವಾಮಿತ್ರರ ಮನಸ್ಸಿನಲ್ಲಿ ನಿಜವಾದ ಸೌಮ್ಯತೆಯನ್ನು ಮೂಡಿಸಿದಳು. ತಾಯಿ ಎಂಬ ಪ್ರೀತಿ ಅನುಭವಿಸಿ ತನ್ನ ಮಗಳನ್ನು ಬಿಟ್ಟು ಹೋಗಬೇಕಾದರೆ ನೋವನ್ನು ಸಹಿಸಿಕೊಂಡವಳು. ಆಕೆಯ ಕಥೆಯಲ್ಲಿ ಕರ್ತವ್ಯ, ದೈವಾದೇಶ, ಪ್ರೀತಿ, ತ್ಯಾಗ ಕಾಣುತ್ತದೆ. ಇದು ಅಪ್ಸರೆ ಮೇನಕೆಯ ಕಥೆ. ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.